ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಕಪ್ಪು ದ್ರಾಕ್ಷಿ ಅಥವಾ ಬ್ಲ್ಯಾಕ್ ಗ್ರೇಪ್ಸ್ ಐಸ್ ಕ್ರೀಮು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಕಪ್ಪು ದ್ರಾಕ್ಷಿ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ 1 ಬಟ್ಲಷ್ಟು ಸೀಡ್ಲೆಸ್ ಕಪ್ಪು ದ್ರಾಕ್ಷಿಗಳನ್ನು ತೊಗೊಂಡಿದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ತಗೊಳ್ಳೋಣ. ನೀರು ಹಾಕದೆ ಮಿಕ್ಸಿಯಲ್ಲಿ ರುಬ್ಬಬೇಕಾಗತ್ತೆ. ಇದನ್ನೀಗ ಬಾಣಲೆಗೆ ಹಾಕಿಬಿಟ್ಟು ಬಂದ ರಸನ ಬಾಣಲೆಗೆ ಹಾಕಿಬಿಟ್ಟು ಒಂದು ಕುದಿಸ್ಬೇಕು. ಒಂದು ಕುದಿ ಬಂದಮೇಲೆ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕಿಬಿಟ್ಟು ಮತ್ತೊಂದು ಸಲ ಕುದಿಸ್ಬೇಕಾಗತ್ತೆ. ಒಂದು 5 ರಿಂದ 6 ನಿಮಿಷ ಕುದಿಸುವಾಗ ಸಿರಪ್ಪು ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಕುದಿ ಬರ್ತಿದೆ. 4 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನೀಗ. ನಾನು ದ್ರಾಕ್ಷಿ ರಸನ ಸೋಸ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಸಿರಪ್ ರೆಡಿಯಾಗಿದೆ. ಕುದ್ದುಬಿಟ್ಟು ಈ ಹದಕ್ಕಿದ್ರೆ ಸಾಕು. ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಈಗ ಒಲೆ ಆಫ್ ಮಾಡ್ಕೊಳ್ಳೋಣ. ನಾನು ವಿಪ್ಪಿಂಗ್ ಕ್ರೀಮು ಒಂದು 4 ರಿಂದ 5 ಸ್ಪೂನಷ್ಟು ತೊಗೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ ಐಸ್ ಕ್ರೀಮ್ಗೆ ಅಂತ ಹೇಳ್ಬಿಟ್ಟು. ಈಗ ಬೀಟ್ ಮಾಡಿ ಆಗಿದೆ ಐಸ್ ಕ್ರೀಮ್ಗೆ. ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕನ್ನ ನಾನು ಮನೆಯಲ್ಲೇ ಮಾಡೋದು, ಹೊರಗಿಂದ ತರಲ್ಲ. ಈಗ ಪುನಃ ಇನ್ನೊಮ್ಮೆ ಬೀಟ್ ಮಾಡ್ಕೋಬೇಕಾಗುತ್ತೆ. ಈಗ ರೆಡಿಯಾದ ಈ ಐಸ್ ಕ್ರೀಮ್ ಬೇಸನ್ನು ಒಂದು ಗ್ಲಾಸ್ ಬೌಲಿಗೆ ಹಾಕ್ಕೊಳ್ಳಿ, ಅಥವಾ ಒಂದು ಒಳ್ಳೆ ಪ್ಲ್ಯಾಸ್ಟಿಕ್ ಬಾಕ್ಸಿಗೆ ಹಾಕ್ಕೋಬೋದು. ನನ್ನ ಹತ್ರ ಅಷ್ಟು ಒಳ್ಳೆಯದಿಲ್ಲ, ಸಾಧಾರಣ ಇದರಲ್ಲೇ ಹಾಕ್ಕೋತಾ ಇದ್ದೀನಿ ನಾನು, ಪ್ಲಾಸ್ಟಿಕ್ ಡಬ್ಬದಲ್ಲಿ. ಇಲ್ಲ ಐಸ್ ಕ್ರೀಮ್ ಡಬ್ಬ ಇದ್ದರೆ ಅದರಲ್ಲಿ ಕೂಡ ನೀವು ಹಾಕ್ಕೋಬೋದು. ಇದ್ರ ಮೇಲೆ ನಾವು ಮಾಡಿಟ್ಟ ಆ ದ್ರಾಕ್ಷಿ ಸಿರಪನ್ನು ಒಂದು 4 ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಒಂದು ಫೋರ್ಕ್ನಿಂದ ಕಲಿಸ್ಕೊಂಬಿಡಿ. ಈಗ ರೆಡಿಯಾದ ಈ ಐಸ್ ಕ್ರೀಮ್ ಬೇಸನ್ನು ಫ್ರೀಜರಲ್ಲಿ ಒಂದು 7 ರಿಂದ 8 ಗಂಟೆವರೆಗೂ ಇಡಬೇಕು. ನೋಡಿ, ಐಸ್ ಕ್ರೀಮ್ ರೆಡಿಯಾಗಿದೆ. ಈಗ ಇದನ್ನು ತೆಗೆದು ಈಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಐಸ್ ಕ್ರೀಮ್ ಸ್ಕೂಪ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಐಸ್ ಕ್ರೀಮ್ ಸ್ಕೂಪ್ ಇಲ್ಲ, ನಾನು ಸಾಧಾರಣ ಸೌಟಲ್ಲೇ ತೆಗೆದು ಹಾಕ್ತಾಯಿದ್ದೀನಿ. ಎರಡು ಬೌಲಿಗೆ ಸ್ಕೂಪಿಂದ ತೆಗೆದು ಐಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಈ ಬೌಲಿಗೆ 1 ಸ್ಕೂಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನನ್ನ ಹತ್ರ ಇದ್ದ ಕಪ್ಪು ದ್ರಾಕ್ಷಿನೇ ಸ್ಟೀಮ್ ಮಾಡಿ ಒಣಗಿಸ್ಕೊಂಡಿದ್ದೀನಿ. ನನಗೆ ಕಪ್ಪು ದ್ರಾಕ್ಷಿ ಸಿಗಲಿಲ್ಲ, ಹಾಗಾಗಿ ನಾನು ಸ್ಟೀಮ್ ಮಾಡಿ ಒಣಗಿಸಿದ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಈ ಬೌಲಿಗೆ ಹಸಿ ದ್ರಾಕ್ಷಿನೇ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಮೇಲೆ ಬೇರೆ ಹಣ್ಣುಗಳದ್ದು ಪೀಸ್ಗಳನ್ನು ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ದಾಳಿಂಬೆ ಬೀಜಗಳನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಅಲಂಕಾರ ನಿಮ್ಮ ಇಚ್ಛೆಗೆ ಹೇಗೆ ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಆಕರ್ಷಕವಾಗಿ ಕಾಣ್ತಾ ಇದೆ ಐಸ್ ಕ್ರೀಮ್ಸು. ಈ ಐಸ್ ಕ್ರೀಮ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.